ಸಾಧ್ಯ ಇಲ್ಲ, ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ದೊಡ್ಡ ತಂಡವನ್ನೇ ಸಂಘಟನಾತ್ಮಕವಾಗಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಮಾಡಿರುವಂತ ನಮ್ಮ ಹೆಮ್ಮೆಯ ಸಂಸದರಿಗೆ ನಮ್ಮೆಲ್ಲರ ಕಡೆಯಿಂದ ಅನೇಕ ಮತ್ತೆ ವಂದನೆಗಳನ್ನು ಹೇಳ್ತಾ, ಎಲ್ಲ ಒಂದ್ ಕಡೆಗೆ ನಮ್ಗೆ ನೋವಾಗಿದೆ, ಎಲ್ಲ ಒಂದ್ ಕಡೆಗೆ ನಮ್ಗೆ ನೋವಾಗಿದೆ. ಇದು ಹೇಳಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ, ಯಾಕಂದ್ರೆ ಹಿಂದ್ಗಡೆ ಎಲ್ಲರೂ ಮಾತಾಡ್ತಾರೆ, ಈಗಲೂ ನಾನು ಮಾತಾಡ್ತಾರೆ. ಸರ್ ಬಂದಿಲ್ಲ ಅಂತ ನೋವಾಗಿದೆ, ರೂಪಾಯಿ ಸೋತಿದ್ದಕ್ಕೆ ನೋವಾಗ್ಲಿಲ್ಲ. ಕಾರ್ಯಕರ್ತರಿಗೆ ಅವಾಗ ಭೇಟಿ ಹಾಕೊಂಡು ಸರ್ ಮಾತಾಡಿದ್ರು ಅಷ್ಟೇ ಸಾಕು, ನಮ್ಗೇನು ಮಾಡೋದು ಬೇಡ ಸರ್, ಮುಂದ್ಗಡೆ ಬಂದು ನಿಂತರೂ ಸಾಕು, ನಾವೆಲ್ಲ ಗಟ್ಟಿ ಒಂದು ಇದರಲ್ಲಿ ನಿಂತ್ಕೊಂಡು ನಮ್ಮ ಸಂಘಟನೆಯನ್ನು ಮಾಡ್ತೀವಿ ಅನ್ನೋ ಮಟ್ಟಿಗೆ ಅಂತ ಕಾರ್ಯಕರ್ತರು ಬೆಳೆಸಿದಂತ ನಮ್ಮ ಅನಂತಕುಮಾರ್ ಹೆಗಡೆ ಸರ್ ಅವರು. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಅವ್ರು ಇವತ್ತು MP ಆಗಿ ಮತ್ತೊಂದ್ಸಲ ಬರ್ಲಿಕ್ಕಾಗ್ಲಿ ಇನ್ನೊಂದ್ಸಲ ಹೇಳ್ತಾರೆ, ಅವ್ರದ್ದೇ ಆದ ಒಂದು ನಿಯಮ ಇದೆ, ಅವ್ರದ್ದೇ ಆದ ಒಂದು ನಿಯಮ ಇದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹೋದಾಗ ಅವರು, ನಾನೇ MLA ಆದಾಗ ನೀವು ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ, ನಾನು ಅನೇಕ ಸಲ ಹೇಳ್ತಾ ಇದ್ದೆ, ಸರ್ ದಯವಿಟ್ಟು ತಾವು ಉದ್ಘಾಟನೆಗೆ ಬರ್ಬೇಕು, ಈ ಕೆಲಸವನ್ನ ಬೇರೆ ಒಬ್ರು ಇದ್ರೆ ಅವರು ತಮ್ಮದು ಅಂತ ಆ ಕೆಲಸ ಹೇಳ್ತಾರೆ. ಪ್ರತಿ ಸಲ ಭೂಮಿ ಪೂಜೆಗೆ ಬರ್ಬೇಕು ಸರ್, ತಾವು ಇದನ್ನು ಮಾಡ್ಬೇಕು, ನೀವು ಮಾಡಿದ್ ಹೇಳ್ತಾ ಇಲ್ಲ ಜನರಿಗೆ, ನೀವು ಏನ್ ಕೆಲಸ ಮಾಡಿದ್ದೀರಿ ಅದು ಜನರಿಗೆ ರೀಚ್ ಆಗ್ತಾ ಇಲ್ಲ. ಯಾಕಂದ್ರೆ ಗೊತ್ತಿದೆ ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ, ಯಾರು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ದೊಡ್ಡ ತಂಡವನ್ನೇ ಸಂಘಟನಾತ್ಮಕವಾಗಿ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಮಾಡಿರುವಂತ ನಮ್ಮ ಹೆಮ್ಮೆಯ ಸಂಸದರಿಗೆ ನಮ್ಮೆಲ್ಲರ ಕಡೆಯಿಂದ ಅನೇಕ ಮತ್ತೆ ವಂದನೆಗಳನ್ನು ಹೇಳ್ತಾ, ಎಲ್ಲ ಒಂದ್ ಕಡೆಗೆ ನಮ್ಗೆ ನೋವಾಗಿದೆ, ಎಲ್ಲ ಒಂದ್ ಕಡೆಗೆ ನಮ್ಗೆ ನೋವಾಗಿದೆ. ಇದು ಹೇಳಿಕ್ಕೆ ನಾನು ಇಚ್ಛೆ ಪಡೋದಿಲ್ಲ, ಯಾಕಂದ್ರೆ ಹಿಂದ್ಗಡೆ ಎಲ್ಲರೂ ಮಾತಾಡ್ತಾರೆ, ಈಗಲೂ ನಾನು ಮಾತಾಡ್ತಾರೆ. ಸರ್ ಬಂದಿಲ್ಲ ಅಂತ ನೋವಾಗಿದೆ, ರೂಪಾಯಿ ಸೋತಿದ್ದಕ್ಕೆ ನೋವಾಗ್ಲಿಲ್ಲ. ಕಾರ್ಯಕರ್ತರಿಗೆ ಅವಾಗ ಭೇಟಿ ಹಾಕೊಂಡು ಸರ್ ಮಾತಾಡಿದ್ರು ಅಷ್ಟೇ ಸಾಕು, ನಮ್ಗೇನು ಮಾಡೋದು ಬೇಡ ಸರ್, ಮುಂದ್ಗಡೆ ಬಂದು ನಿಂತರೂ ಸಾಕು, ನಾವೆಲ್ಲ ಗಟ್ಟಿ ಒಂದು ಇದರಲ್ಲಿ ನಿಂತ್ಕೊಂಡು ನಮ್ಮ ಸಂಘಟನೆಯನ್ನು ಮಾಡ್ತೀವಿ ಅನ್ನೋ ಮಟ್ಟಿಗೆ ಅಂತ ಕಾರ್ಯಕರ್ತರು ಬೆಳೆಸಿದಂತ ನಮ್ಮ ಅನಂತಕುಮಾರ್ ಹೆಗಡೆ ಸರ್ ಅವರು. ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಅವ್ರು ಇವತ್ತು MP ಆಗಿ ಮತ್ತೊಂದ್ಸಲ ಬರ್ಲಿಕ್ಕಾಗ್ಲಿ ಇನ್ನೊಂದ್ಸಲ ಹೇಳ್ತಾರೆ, ಅವ್ರದ್ದೇ ಆದ ಒಂದು ನಿಯಮ ಇದೆ, ಅವ್ರದ್ದೇ ಆದ ಒಂದು ನಿಯಮ ಇದೆ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಹೋದಾಗ ಅವರು, ನಾನೇ MLA ಆದಾಗ ನೀವು ಕೆಲವರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ, ನಾನು ಅನೇಕ ಸಲ ಹೇಳ್ತಾ ಇದ್ದೆ, ಸರ್ ದಯವಿಟ್ಟು ತಾವು ಉದ್ಘಾಟನೆಗೆ ಬರ್ಬೇಕು, ಈ ಕೆಲಸವನ್ನ ಬೇರೆ ಒಬ್ರು ಇದ್ರೆ ಅವರು ತಮ್ಮದು ಅಂತ ಆ ಕೆಲಸ ಹೇಳ್ತಾರೆ. ಪ್ರತಿ ಸಲ ಭೂಮಿ ಪೂಜೆಗೆ ಬರ್ಬೇಕು ಸರ್, ತಾವು ಇದನ್ನು ಮಾಡ್ಬೇಕು, ನೀವು ಮಾಡಿದ್ ಹೇಳ್ತಾ ಇಲ್ಲ ಜನರಿಗೆ, ನೀವು ಏನ್ ಕೆಲಸ ಮಾಡಿದ್ದೀರಿ ಅದು ಜನರಿಗೆ ರೀಚ್ ಆಗ್ತಾ ಇಲ್ಲ. ಯಾಕಂದ್ರೆ ಗೊತ್ತಿದೆ